ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಮತ್ತೊಂದು ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇದ್ದೀನಿ. ಇವತ್ತಿನ ಲಾಗ್ನ ಬಂದ್ಬಿಟ್ಟು ನಮ್ಮ ಹೋಟ್ಲ ಹತ್ರದಿಂದ ನಮ್ಮ ಗಾಡೀಲಿ ನೀರು ಹಿಡ್ಕೊಬರೋಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಶುರು ಮಾಡ್ತಿದ್ದೀನಿ. ಗಾಡಿ ಬೆಳಗ್ಗೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ರೇಸಿಂಗ್ ಇಡಬೇಕು, ಇಲ್ಲಾಂದರೆ ಬಿಟ್ಟರೆ ಆಫ್ ಆಗೋಯ್ತೈತೆ. ಬಿಸಿಲು ಅಲ್ಲೇ ಬಂದೈತೆ, ಕೆಲಸ ಸ್ಟಾರ್ಟ್ ಮಾಡ್ಬೇಕು, ಬೇಗ ಟೈಮ್ ಆಗ್ಬಿಟ್ಟೈತೆ. ಈಗ ಹೋಗಿ ನೀರು ಹಿಡ್ಕೊ ಬಂದ್ಬಿಟ್ಟು ಬೇಗ ಕೆಲಸ ಶುರು ಮಾಡಿ ಮೊಬೈಲ್ ಕ್ಯಾಂಟೀನ್ ಅಲ್ಲಿ ಹೋಟ್ಲ್ ಹಾಕೋಕ್ಕೆ 11:20ಕ್ಕೆಲ್ಲ ಹೋಗಬೇಕು. ಬೇಗ ಹೊರಡೋಣ ಬನ್ನಿ ಗುರು. ಹೋಟ್ಲ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಈಗ ಟೈಮ್ ಅಲ್ಲಿ 12 ಗಂಟೆ ಆಗ್ಬಿಟ್ಟೈತೆ. ಟೈಮು ಬೇಗ ಹೋಗ್ಬೇಕಂತ ಅನ್ಕೋತೀನಿ, ಟೈಮ್ ಆಗೋದೇ ಗೊತ್ತಾಗಲ್ಲ. ಅಲ್ಲಿ 12 ಗಂಟೆ ಆಗ್ಬಿಟ್ಟೈತೆ. ನಿದ್ದೆ ಬೇರೆ ಸರಿಯಾಗಿ ಆಗಿಲ್ಲ. ರಾತ್ರಿ 11 ಗಂಟೆ ಕಸ್ಟಮರ್ ಇದ್ದರು ಹೋಟ್ಲಲ್ಲಿ. 11 ಗಂಟೆ ಕಸ್ಟಮರ್ ಇದ್ದು ಕ್ಲೋಸ್ ಮಾಡ್ಕೊಂಡು ಹೋಗೋ ವರ್ಷಕ್ಕೆ 12:30 ಆಯಿತು. ಮನೆಗೆ ಹೋಗಿ ಊಟ ಮಾಡಿ ಮಲಗಿದ್ದೆ 1 ಗಂಟೆ. ನಾವು 1 ಗಂಟೆಗೆ ಮಲಗಿ ತಿರ್ಗಾ ಬೆಳಗಿನ ಜಾವ 4:15 ಎದ್ದೆ. ಅದೇ ಪಾರಿವಾಳ ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಅದನ್ನು ಊರಿಗೆ ಕೊಟ್ಟು ಕಳ್ಸೋಕ್ಕೆ. ಅದನ್ನು ನಮ್ಮೂರವ್ರು ಮಾರ್ಕೆಟಿಗೆ ಬರ್ತಾರೆ ಅಂತ ಹೇಳಿದ್ನಲ್ಲ ತರಕಾರಿ ಗಾಡಿ, ಅದರಲ್ಲಿ ಊರಿಗೆ ಕೊಟ್ಟು ಕಳಿಸ್ದೆ. ತಿರ್ಗಾ ಹೋಗಿ ಮಲಿಕೊಂಡು ಒಂದ್ಸಲ ಎಷ್ಟಾಗ್ಬಿಟ್ರೆ ನಿದ್ದೆನೇ ಬರೋಲ್ಲ. ಮತ್ತೆ ಸುಮ್ಮನೆ ಹಂಗೆ ಹೋಗಿ ಒದ್ದಾಡಿಕೊಂಡು ಹಂಗೆ ಎದ್ದು ಎಲ್ಲ ಕೆಲಸ ಮುಗಿಸೋಷ್ಟಕ್ಕೆ ಟೈಮ್ ಆಗೈತೆ. ಇಷ್ಟೊತ್ತಿಗೆ ಹೋಟ್ಲ್ ಹಾಕ್ಬಿಟ್ಟಿದ್ರೆ ಹೆಂಗೋ ಒಂದು 500 ರೂಪಾಯಿನೋ ಒಂದು ಅಷ್ಟೋ ಇಷ್ಟು ಹೆಂಗೋ ಆಯ್ತಿತ್ತು. ಒಂದು 11:15 ಬಂದಿದ್ರೆ ಇಷ್ಟೊತ್ತು ಕಾಲೇ ವ್ಯಾಪಾರ ಮಾಡ್ತಾರವೆ. ಇನ್ನು ಹೋಗಿ ಅಲ್ಲಿ ಯಾವ ಗಾಡಿಗಳಿಲ್ದಾರೋ ಸರಿ, ಗಾಡಿಗಳಿದ್ರೆ ಮತ್ತೆ ಗಾಡಿನೂ ಎತ್ತಿಸ್ಬೇಕು. ಅವೆಲ್ಲ ನೋಡಿಕೊಂಡು ತಿರ್ಗಾ ಹೋಟ್ಲೆಲ್ಲ ಹಾಕಿ ಎತ್ತಿಕ್ಕೋಷ್ಟಕ್ಕೆ ಆ ಗಾಡಿ ಬ್ರೇಕೇ ಹಿಡಿತಲ್ಲ. ಪ್ಯಾಡ್ ಬೇರೆ ಉಜ್ಜೋಗ್ಬಿಟ್ಟವೆ, ಬ್ರೇಕ್ ಪ್ಯಾಡ್ಗಳು ಬೇರೆ ಹಾಕ್ಸ್ಬೇಕು. ನೋಡಿ ಅವ್ರ ಗಾಡಿಗಳಿಲ್ದವ್ರು ಸಾಕಣಪ್ಪ ಅಕ್ಕಂತ ಹೋಗಿ ಹೋಟ್ಲ್ ಹಾಕ್ಬಿಡ್ತೀನಿ. ಇನ್ನೇನು ಬಂದೇ ಇಲ್ಲ ಬಿಡ್ಸಿ ಕೆಳಗಡೆ. ಈಗ ಬಿಸಿಲು ಮಾತ್ರ ಸರಿಯಾಗಿ ಹಾಕೊಂಡು ಗುಂತೈತೆ. ಇನ್ನೂ ಮಾರ್ಚ್ ಏಪ್ರಿಲಲ್ಲಿ ಇನ್ನೂ ಹಿಂಗೆ ಆಗುತ್ತೋ ಗೊತ್ತಿಲ್ಲ. ಯಾರೋ ಪುಣ್ಯಾತ್ಮ ಲಾರಿ ಹಾಕವನೇ. ತಲೆನೋವು ಇಲ್ಲ, ಗಾಡಿ ಎತ್ಸೋದೇ ತಲೆನೋವು. ಗಾಡಿ ಎತ್ಸೋಕ್ಕೆ ಒಂದು 5-10 ನಿಮಿಷ ಬೇಕು. ಈಗ ಗಾಡಿ ಎತ್ತಿಸ್ಬಿಟ್ಟು ಹೋಟ್ಲ್ ಹಾಕಬೇಕು. ಯಾರೆಲ್ಲ ಬಿಡೋಣಪ್ಪ ಹಾಕವನೇ. ರೋಡ್ ಕ್ರಾಸ್ ಮಾಡೋಣ. ಈಗ ರೋಡ್ ಕ್ರಾಸ್ ಮಾಡಿ ಅಲ್ಲೊಬ್ಬ ಎಳ್ನೀರನ್ನು ಬೇರೆ ಹಾಕೋಣ ನಮ್ಮ ಅಣ್ಣ. ಇವಾಗ ಇದು ಐಸ್ ಕ್ರೀಮ್ ಗಾಡಿ, ಎಳ್ನೀರು ಗಾಡಿ ಯಾವ ಗೊತ್ತಲ್ಲ. ಕ್ರಾಸ್ ಆಗ್ಬಿಡೋಣ. ಈಗ ಒಂದು ಲಾರಿ ಏನೇನು ಇದ್ದಾನೋ ಇಲ್ವೋ ಒಂದು ಗೊತ್ತಿಲ್ಲ. ನೋಡೋಣ, ಹತ್ರ ಎತ್ತಿಸ್ಬೇಕು ಇವಾಗ. ಅವನು ಇಲ್ಲೋ ನೋಡೋಣ. ಈಗ ಲಾರಿ ನಿಮ್ದಾ? ಲಾರಿ ನಿಮ್ದಲ್ವ? ಹಾಂ ಅವನು ಇಲ್ಲಿ ಮಲಗಾವ, ಇಲ್ಲೇ ಮಲಗವನ್ ಲಾರಿ ಹೊಡ್ಕೊಂಡು ಮಲಗವನ ಅಣ್ಣ. ಅಣ್ಣ 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 ಸ್ವಲ್ಪ ಲಾರಿ ಆ ಕಡೆಗೆ ಹಾಕ್ಕೊಳ್ಳಿ. ಇಲ್ಲಿ ಹೋಟ್ಲು ಹಾಕ್ತೀವಿ, ಸ್ವಲ್ಪ ಹೋಟ್ಲು ಲಾರಿ ಆ ಕಡೆಗೆ ಹಾಕ್ಕೊಳ್ಳಿ. ಬೇಗ ಟೈಮ್ ಆಗ್ಬಿಟ್ಟೈತೆ, ಅದಕ್ಕೆ ಟೈಮೇ ಆಗೋಗ್ಬಿಟ್ಟೈತೆ. ಬಂದೆ ಸ್ವಲ್ಪ ಎಲ್ಲ ಹೋಗಿದೆ ಅಲ್ಲಿ ಅವರು ಕೆಲಸ. ಅಣ್ಣ ಸ್ವಲ್ಪ ಗಾಡಿ ಇದ್ದ ಹಂಗೆ ಹೋಟ್ಲಾಗ್ತೀವಿ. ಅಣ್ಣ ಸ್ವಲ್ಪ ಗಾಡಿ ತೆಗೆದು ಹೋಟ್ಲಾಗ್ತೀವಿ. ಏನು ಹೇಳ್ಬೇಕು ತಾನೇ ಅವ್ರಿಗೆ ಹಾಸ್ಪಿಟಲಿಂದ? ಸ್ವಲ್ಪ ಆ ಕಡೆಗೆ ಹಾಕ್ತೀನಿ ಹೋಟ್ಲು. ಟೈಮ್ ಆಗ್ಬಿಟ್ಟಿದೆ. ಈಗ ಇನ್ನೊಂದು ಗಾಡಿ ಕೆಲಸ ಬೆಳಗ್ಗೆ ಸಿಗ್ತಾನೆ, ಇವಾಗ ಸಿಗ್ತಿದ್ದೀನಿ ನಿಮಗೆ ವೀಡಿಯೋದಲ್ಲಿ. ಇವಾಗ ಬಂದೆ. ನಮ್ಮಪ್ಪ ರೆಸ್ಟ್ ಕಳಿಸಿ ಈರುಳ್ಳಿ ಬಿಡಿಸ್ಬೇಕು. ನಮ್ಮಪ್ಪ ಬೇರೆ ನಾಳೆ ಎಲ್ಲ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು, ಸ್ವಲ್ಪ ಬಿಡಿಸೈತೆ ಈರುಳ್ಳಿ. ಈಗ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಿತ್ತಂತ ಕ್ಯಾನ್ಸಲ್ ಆಗೈತೆ ಹೋಗೋದು. ನಾಳೆ ಹೋಗಿದ್ರೆ ಹೋಟ್ಲು ರಜೆ ಮಾಡಬೇಕಿತ್ತು, ಇವಾಗ ಕ್ಯಾನ್ಸಲ್ ಆಗಿರೋದ್ರಿಂದ ಮತ್ತೆ ಹೆಂಗೋ ಈ ಹೋಟ್ಲು ತೆಗಿತೀವಲ್ಲ. ಈ ಈರುಳ್ಳಿ ಮತ್ತೆ ಬಿಡಿಸ್ಬೇಕು ಇನ್ನೂ ಜಾಸ್ತಿನ. ಈಗ ಈರುಳ್ಳಿ ಬಿಡಿಸೋಣ. ಕಸ್ಟಮರ್ ಓಕೆ, ಇವತ್ತು ಒಳ್ಳೆ ಬಿಸ್ನೆಸ್ ಆಯಿತು ಅಲ್ಲಿ ನಮ್ಮ ಮೊಬೈಲ್ ಕ್ಯಾಂಟೀನಲ್ಲೂ. ಇವತ್ತು ಇಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಐದೈತೆ. ಹೆಂಗೋ ಹಿಂಗೆ ಇವಾಗ ಬೇಗ ಆಗ್ಬಿಟ್ರೆ ಸ್ವಲ್ಪ ನಿದ್ದೆ ಇಲ್ಲ. ಇವತ್ತು ಬೇಗ ಹೆಂಗೋ ಕ್ಲೋಸ್ ಮಾಡ್ಕೊಂಡೋಗಿ ಮಲ್ಕೋಬೋದು. ನಿನ್ನೆ ಲಾಸ್ಟ್ ವೀಡಿಯೋದಲ್ಲಿ ಮೇ ಬಿ ಹೇಳಿದ್ದೀನಿ ಅನಿಸುತ್ತೆ. ನೈಟು ಹೋಟ್ಲಲ್ಲೇ 11 ಗಂಟೆ ಇದ್ದೆ. ಇನ್ನು ಬಿಸ್ನೆಸ್ ಇತ್ತು. ಮನೆಗೆ ಹೋಗಿ ಮಲಗಿದ್ದೆ 12:15 ನಿನ್ನೆ ನೈಟು. ತಿರ್ಗಾ ಬೆಳಗಿನ ಜಾವ 4:15 ಎದ್ದು ಅದೇ ನಮ್ಮೂರಿಗೆ ಪಾರಿವಾಳ ಕೊಟ್ಟು ಕಳಿಸ್ಬೇಕು ಅಂದಲ್ಲ, ಗಾಡಿ ಬತ್ತು ಅಂತ ಪಾರಿವಾಳ ಕೊಟ್ಟು ಕಳಿಸಿ ಮತ್ತೆ ಬಂದು ನಿದ್ದೆನೇ ಆಗಿಲ್ಲ. ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ನಿನ್ನೆ ನೈಟು ನಿದ್ದೆ ಇಲ್ಲ.
ಇನ್ನು ಸಾಯಂಕಾಲ ಬಂದೆ ರೆಸ್ಟ್ ಮಾಡೋಕ್ಕಾಗಿಲ್ಲ ಸರಿ. ನೀವು ಒಂದು ಅರ್ಧ ಗಂಟೆ ಅಷ್ಟೇ ಹೋಗ್ರಿ, ಒಂದು ಅರ್ಧ ಗಂಟೆ ಹಂಗೆ ಸುಮ್ಮನೆ ರೆಸ್ಟ್ ಮಾಡ್ಕೊ ಬಂದೆ ಸರಿ, ನಿದ್ದೆ ಆಗಿಲ್ಲ ಇವತ್ತು. ಅದಕ್ಕೆ ಆದಷ್ಟು ಬೇಗ ಕ್ಲೋಸ್ ಮಾಡಿ ಹೋಗಿ ಚೆನ್ನಾಗಿನ ಮಾಡಿ ಮಲ್ಕೋಬೇಕು. ಈಗ ಬೇಗ ಈರುಳ್ಳಿ ಬಿಡ್ಸೋಣ, ನಮ್ಮ ಹಬ್ಬ ಬರುತ್ತೆ ಒಳಗಡೆ. ಹಬ್ಬ ಇನ್ನೂ ಈರುಳ್ಳಿ ಬಿಡಿಸಿಲ್ಲ ಅಂತ ಅಂದ್ಕೊಳುತ್ತೆ. ಅದೇ ಹುಡುಗಿಗೋಸ್ಕರ ಯಾಕೆಲ್ಲ ಮಾಡ್ತೀಯಾ? ಅವ್ನು ನೋಡೋಣ ಗರ್ಲ್ಫ್ರೆಂಡ್ ಅಂತ ನಿನ್ನ ಅವ್ನಿದ್ದಾರೆ ಇವನು ಗರ್ಲ್ಫ್ರೆಂಡ್ ಅವರೇ. ಇಲ್ಲ ಇತ್ತು ಯಾಕೆ ಏನಾಯ್ತು? ಏನು ಮಾಡ್ಕೊಂಡೆ? ಏನು ನಾವು ಅದೇನೋ ಪ್ರಾಬ್ಲಮ್ ಕ್ಲಿಯರ್ ಮಾಡೋ, ಏನೋ ಗರ್ಲ್ಫ್ರೆಂಡ್ ಇಲ್ಲ ಅಂತಾರ. ಎಂತ ಕಣ ಫ್ರೆಂಡ ನೋಡೋ, ಎಷ್ಟು ಇಷ್ಟಪಡ್ತಾನೆ ನೀನು ಹಿಂಗೆ ಮಾಡ್ತೀಯಲ್ಲ. ನೀ ಬುರುಡ್ ಆಯ್ತಾನೆ ಯಾವಾಗಲೂ ಇಬ್ರು ಜೊತೆಲೆ ತಾನೆ ಕೆಲಸ ಮಾಡೋದು. ಮತ್ತೆ ಇನ್ನೇನು ಸಮಸ್ಯೆ? ಒಬ್ಬನೇ ಯಾಕೆ ಕರ್ಕೊಂಡು ಹೋಗೋ ಜೊತೆಲಿ ನಾನು ಬೇಜಾರು ಮಾಡ್ಕೊಂತಾನೆ, ಒಬ್ಬನೇ ಬಿಟ್ಬಿಟ್ಟು ಹೋಯ್ತಾನೆ ನನ್ನನ್ನು ಅಂತ. ಯಾಕೆ ಆಯ್ತಾ? ಏನು ಮಾಡ್ತಾರೆ ಇಬ್ಬರು? ಏನೋ ಕೆಟ್ಟು ಆಗ್ತದೆ ಹೆಂಗಪ್ಪ? ಹೊಸ ಕೊಡ್ತಾರ ಹುಷಾರು. ಓಡಿಸ್ತೀನಿ ಇಟಾಜಿ ಓಡಿಸ್ತೀನಿ. ಇಟಾಜಿ ಬೆಸ್ಟ್. ಜೆ.ಸಿ.ಪಿ ಬಂತಂದ್ರೆ ಎಲ್ಲ ಮಟನ್ ಬಿಟ್ಟೋಗಿರೋದು ಹೇಳ ಅಂತ ಕೇಳಿನಿ. ಇವಾಗ ಜೆ.ಸಿ.ಪಿ ಲವರ್ ಜಾಸ್ತಿ, ಅದಕ್ಕೆ ಹುಡುಗಿ ಬಿಟ್ಟೋಗಿಲ್ಲ. ನೀನು ಇಟಾಜಿ ಲವರ್ ಯಾರು ಇಲ್ಲ ಇವಾಗ ಹುಡುಗಿ. ಕೇಳ ಅವಳು ಯಾರನ್ನ ಬೇರೆ ಲವ್ ಮಾಡಿಲ್ಲ, ಮಾವನ್ನೇ ಲವ್ ಮಾಡಿರೋದು. ವಾ ದೊಡ್ಡ ಮೋಸ ಇದು. ನಿಮ್ಮ ಮಾವನ್ ಗೊತ್ತಿತ್ತಲ್ಲ ನೀನು ಲವ್ ಮಾಡೋದು? ಗೊತ್ತಿಲ್ಲ. ಗೊತ್ತಿಲ್ವಾ? ಹಾಂ ನೀನು ಹೇಳ್ಬೇಕು ತಾನೇ. ಮೋಸ ಮಾಡಲ್ಲ ಮಾಡಲಿ ಪಾಪ. ಅಲ್ಲ ನಿಮ್ಮ ಮಾವಂಗೆ ನೀನು ಹೇಳ್ಬೇಕಿತ್ತು ನೋಡಿ ಮಾಡಲಿ ಪಾಪ. ಹಾಂ ಆದರೆ ಯಾರಿಗಾದ್ರೂ ಮೋಸ ಮಾಡ್ಬಿಡ್ತೀನಿ. ಮಾಡಲಿ ಪಾಪ, ಅವರೇ ಚೆನ್ನಾಗಿರಲಿ. ಅವರೇ ಚೆನ್ನಾಗಿ ದೂರ ಇದೆಯಾ? ಅವ್ರು ಚೆನ್ನಾಗಿರ್ತಂದ್ರೆ ಲವ್ ಸ್ಟಾರ್ಟ್ ಆಗೋದು. ಮಾಡ್ಬಾರ್ದು ನಮ್ಮ ಕೋರ್ಸಲ್ಲಿ ಸರಿ ಈಗ ಮಾಡ್ತಾವ್ರ, ಅವ್ರು ಇಷ್ಟಪಟ್ಟು ಮಾಡ್ತಾವ್ರ. ನಮ್ಮ ಲವ್ ಮೋಸ ಇಷ್ಟೊಂದು ಡೆಡಿಕೇಶನ್ ಕೊಡ್ತಾ ಇದ್ದೇನೆ, ಮಾಡ್ತಿದ್ದೇನೆ ಎಲ್ಲ ಬಿಟ್ಟು ಪಾಪ ಮಾಡಲಿ ಬಿಡು. ಅವರು ಆಕ್ಚುಲಿ ಇಷ್ಟ ಅಂದರೆ ಮಾಡಲಿ. ಹಾಂ ಪಾಪ ಅದರಲ್ಲಿ ಅಡ್ಡೋಗಲ್ಲ. ನೀನೇ ಸಪೋರ್ಟ್ ಮಾಡ್ತೀಯಾ? ಒಳ್ಳೇದಾಗಿ ಈಗ ಅವನ ಜೊತೆ ಓಡೋತಾಳಂದ್ರೆ ನಮ್ಮ ಅವನ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ. ಹಾಂ ಓಡೋಲಿ ಪಾಪ, ಬೇಜಾರಲ್ಲ ನಮ್ಗೆ. ನೀನೇ ಮದುವೆ ಮಾಡಿಸ್ತೀಯಾ? ನೀನೇ ಅವ್ನು ಕರ್ಕೊಂಡು ಹೋದಂದ್ರೆ ನಾನೇ ಕರ್ಕೊಂಡು ಬರ್ತೀನಿ. ಹಾಂ ಅವಳೆ ನಾನೇ ತಗೊಂಡ್ಬಂದು ಅವ್ನಿಗೆ ಕೊಟ್ಟು ನಾ ಆಯ್ತು ಹಿಂಗೆ ಹೇಳ್ತಾರೆ. ನೀನೇ ತಗೊಂಡೈತೇನೆ, ನೀನೇ ತಗೊಂಡೈತೆ ಅನ್ಕೊಂಡು ನಾನೇ ತಗೊಂಬಂದು ಬೇರೆ ಬೇಕಂದ್ರೆ ನಾನೇ ತಗೊಂಬಂದು ನೀನೇ ತಗೊಂಡು ಬಂದು ಅವ್ರಿಗೆ ಮದುವೆ ಮಾಡಿಸ್ತೀಯ ತಾನೆ. ಹಣ ತಗೊಳ್ಳಿ ಆಯ್ತು. ಯಾರಿಗಾದ್ರೂ ಮೋಸ ಮಾಡ್ಬೋದು. ಅವಾಗ ಮೋಸ ಮಾಡಿದ್ರೆ ಅವ್ರಿಗೆ ಇನ್ನೊಬ್ಬರು ಮೋಸ ಮಾಡೋದು. ಹಾಂ ಸತ್ಯ ಸತ್ಯ. ಹಾಂ ಮೊನ್ನೆ ನೋಡಿದ್ರೆ ಅಷ್ಟೇ ಬೇಜಾರಾಯ್ತು ನನಗೆ. ರೀಲ್ಸ್ ಬಿಟ್ಟಿದ್ದಲ್ಲ. ಹಾಂ ಭಾಳ ಮೊನ್ನೆ ಯಾವ್ದು ನೋಡಿದೆ ರೀಲ್ಸು? ಅದು ಅಣ್ಣ, ಅದು ಪಾಪ ಅವನು ಅಣ್ಣ 1,500,000 ಮೋಸ ಮಾಡಿರಲ್ಲ, ಅದು ಹೇಳ್ದೆ ಆ ಥರ ಮಾಡ್ಬಾರ್ದು. ಮೋಸ ಕೆಟ್ಟ ಮೋಸ ಮಾಡ್ಬಾರ್ದಾನೆ ಯಾವಾಗಲೂ. ಮೋಸ ಯೂಟ್ಯೂಬಲ್ಲಿ ಹಂಗೆಲ್ಲ ಮಾತಾಡ್ಬಿಡ್ತಾನೆ. ಆಮೇಲೆ ಓದಿ ಬಿಡೋಣ ತಿರ್ಗಿ ಹಂಗೆ ಮಾಡಿದ್ರೆ
ಹೋಗ್ಲಿ ಬಿಡಪ್ಪ ಆಯ್ತು. ಹೇಳು ನಮ್ಮ ಚಾನಲ್ಸ್ ಕೇಳು, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣಂಗೆ ಅಂತ ಹೇಳು. ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಅಣ್ಣನಿಗೆ ಚೆನ್ನಾಗಿ ಸಪೋರ್ಟ್ ಮಾಡಿ, ಸಪೋರ್ಟ್ ಅಣ್ಣಂಗೆ ಚೆನ್ನಾಗಿ ಸಪೋರ್ಟ್ ಮಾಡಿ. ಸರಿ ತಗೋ, ಆಯ್ತು ಬಾ. ಆಮೇಲೆ ಊಟ ಬೇಕಾದ್ರೆ ಬಾ, ಊಟ ಬೇಕಾದ್ರೆ ಬನ್ನಿ.